ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಯುಜಿಸಿ ನೆಟ್ 2026 ಜೂನಿನ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಮೊನ್ನೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ನಿಮಗೆ ಹೇಳಿದ್ದೆ ಎನಿ ಟೈಮ್ ನಾವು ಅಂತ. ಇವಾಗ ನೋಟಿಫಿಕೇಶನ್ ಯಾವಾಗ್ಲೂ ಬರ್ಬೋದು. ಯಾಕಂದ್ರೆ ಆಲ್ರೆಡಿ ಟೈಮ್ ಯಾವಾಗ ನೋಟಿಫಿಕೇಶನ್ ಆಗ್ಬೇಕಿತ್ತೋ ಅದಕ್ಕಿಂತ ಮುಂದೆ ಹೋಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹೀಗಾಗಿ ಎನಿ ಟೈಮ್ ಈ ಒಂದು ನೋಟಿಫಿಕೇಶನ್ ಬರ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ಸೊ ಇವಾಗ ನೋಡಿ, ನೋಟಿಫಿಕೇಶನ್ ಔಟ್ ಆಗಿದೆ. ನಿನ್ನೆ 29 ಏಪ್ರಿಲ್ 2026 ಗೆ ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು PDFs ಅಂದ್ರೆ ಈ ಒಂದು ಶಾರ್ಟ್ ಒಂದೇ ಎರಡು ಪೇಜಿನ PDF ಇದೆ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ಅವರು ಹೇಳಿದ್ದಾರೆ. ಇನ್ನೊಂದು ಇನ್ಫಾರ್ಮೇಶನ್ ಬುಲೆಟಿನ್ ಇದೆ. ಆ ಇನ್ಫಾರ್ಮೇಶನ್ ಬುಲೆಟಿನ್ 102 ಪೇಜಿನ ಬುಲೆಟಿನ್ ಇದೆ. ಅದನ್ನ ಇನ್ ಡಿಟೇಲ್ ಆಗಿ ಎಲ್ಲವನ್ನು ಓದುವ ಅವಶ್ಯಕತೆ ಇಲ್ಲ. ಆದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನಿದೆ, ಲೈಕ್ ಕ್ವಾಲಿಫಿಕೇಶನ್ ಏನು, ಹೌದಾ, ಸಬ್ಜೆಕ್ಟ್ ಕೋಡ್ಸ್ ಏನೇನಿದೆ, ಸಬ್ಜೆಕ್ಟ್ ಯಾವ್ಯಾವ್ದಿದೆ, ಅವುಗಳ ಬಗ್ಗೆ ಸ್ವಲ್ಪ ನಾವು ಕಾಳಜಿ ವಹಿಸಬೇಕು, ನೋಡ್ಬೇಕು. ಯಾಕಂದ್ರೆ ಫಾರ್ಮ್ ತುಂಬುವಾಗ ಕೆಲವೊಂದು ಮಿಸ್ಟೇಕ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಪಬ್ಲಿಕ್ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಓಪನಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಯುಜಿಸಿ ನೆಟ್ ಜೂನ್ 2026 ಎಕ್ಸಾಮಿನೇಷನ್. ಓಕೆನಾ, 26 ಎಕ್ಸಾಮಿನೇಷನ್ ಗೆ ಟೋಟಲ್ ನೋಡಿ, NTA ಹ್ಯಾಸ್ ಇಂಟ್ರೆಸ್ಟೆಡ್ ಬೈ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ನಿಮಗೆ ಗೊತ್ತು, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಎಕ್ಸಾಮ್ ಅನ್ನ NTA ಕಂಡಕ್ಟ್ ಮಾಡುತ್ತೆ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. 85 ಸಬ್ಜೆಕ್ಟ್ಸ್ ಅಲ್ಲಿ ಎಕ್ಸಾಮ್ ಆಗಲಿದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ನಿಮಗೆ ಗೊತ್ತಿದೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ನೀವೇನ್ ಮಾಡ್ತೀರಾ, ಆ ಒಂದು ಸೆಂಟರ್ಸ್ಗೆ ಹೋಗಿ, ಆನ್ಲೈನ್ ಸೆಂಟರ್ಸ್ಗೆ ಹೋಗಿ ಎಕ್ಸಾಮ್ ಅನ್ನ ಕೊಡ್ತೀರಾ. ಸೊ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕಂಡಕ್ಟ್ ಮಾಡುತ್ತೆ UGC ನೆಟ್ ಎಕ್ಸಾಮ್ ಅನ್ನ. ಇದರಲ್ಲಿ ನಿಮಗೆ 29 ಏಪ್ರಿಲ್ 26 ಇಂದ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿನ್ನೆಯಿಂದಾನೇ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಮ್ಯಾಮ್, ನಿಮ್ಮ ಒಂದು ಸಜೆಷನ್ ಏನು ಅಂದ್ರೆ, ನಾನ್ ಹೇಳೋದೇನು, ಆದಷ್ಟು ಬೇಗ ಫಾರ್ಮ್ ಅನ್ನ ಫಿಲ್ ಮಾಡಿ. ಆನ್ಲೈನ್ ಫಾರ್ಮ್ ಫಿಲ್ ಮಾಡೋದಿದೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಓಕೆ, ಮೊಬೈಲ್ ಅಲ್ಲೂ ಫಿಲ್ ಮಾಡಬಹುದು. ಆದ್ರೆ ಇಟ್ಸ್ ಬೆಟರ್ ಟು ಅಪ್ಲೈ ಇನ್ ಇದು ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ನಿಮ್ಮ ಇಂಟರ್ನೆಟ್ ಕೆಫೆಸ್ಗೆ ಹೋಗಿ ಅಪ್ಲೈ ಮಾಡಿ. ಯಾಕಂದ್ರೆ ಕೆಲವೊಂದ್ಸಲ ಮೊಬೈಲ್ ಅಲ್ಲಿ ಲೋಡ್ ಆಗೋಕೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಅಂದ್ರೆ ಫಾಂಟ್ಸ್ ಚಿಕ್ಕದಿರುತ್ತೆ, ಓದೋದ್ರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ದೊಡ್ಡ ಸ್ಕ್ರೀನ್ ಇದ್ದಾಗ ನಾವು ತಪ್ಪು ಮಾಡೋದು ಕಡಿಮೆ. ಹೀಗಾಗಿ ದೆನ್ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀಸ್ ನೋಡಿ, 20th ಮೇ ವರೆಗೂ ನೀವೇನ್ ಮಾಡ್ತೀರಾ, ಫಾರ್ಮ್ ಅನ್ನ ಫಿಲ್ ಮಾಡ್ತೀರಾ. 20th ಮೇಗೆನೆ ನಿಮ್ಮ ಒಂದು ಹಣವನ್ನು ತುಂಬೋದು ಕೂಡ ಲಾಸ್ಟ್ ಡೇಟ್ ಇದೆ. ಮುಂದೆ ಏನ್ ಮಾಡ್ತಾರೆ ಇವರು, ಒಂದು ಕರೆಕ್ಷನ್ ವಿಂಡೋ, ಅಂದ್ರೆ ಏನಾದ್ರೂ ಮಿಸ್ಟೇಕ್ ಆಗಿದೆ ಅನ್ಕೊಳ್ಳಿ, 2 ದಿನ ಬಿಟ್ಟು 22 ಇಂದ 24 ವರೆಗೂ ಟೈಮ್ ಕೊಡ್ತಾರೆ. ಓಕೆನಾ, 22 ಮೇ ಇಂದ 24 ಮೇ ವರೆಗೆ ನಿಮಗೆ ಕರೆಕ್ಷನ್ ವಿಂಡೋ ಇರುತ್ತೆ. ಆಗ ನೀವು ಕರೆಕ್ಷನ್ ಅನ್ನ ಮಾಡಬಹುದು. ಮುಂದೆ 10th ಜೂನ್ ವರೆಗೂ, ಓಕೆನಾ, 10th ಜೂನ್ ಏನಾಗುತ್ತೆ ಅಂದ್ರೆ ಅನೌನ್ಸ್ಮೆಂಟ್ ಆಫ್ ದ ಎಕ್ಸಾಮ್ ಸಿಟಿ. ಅಂದ್ರೆ ನೀವು ಸಿಲೆಕ್ಟ್ ಮಾಡಿರ್ತೀರಾ ಸಿಟಿ ಪ್ರಿಫರೆನ್ಸ್ ಅನ್ನ, ಆ ಸಿಟಿ ಪ್ರಿಫರೆನ್ಸ್ ಒಳಗಿನ ಸಿಟಿನೇ ನಿಮ್ಗೆ ಸಿಗತ್ತೆ. ಅದೇ ಸಿಗತ್ತೆ ಅಂತಲ್ಲ, 4-5 ಆಪ್ಷನ್ಸ್ ನೀವು ಸಿಲೆಕ್ಟ್ ಮಾಡಿರ್ತೀರಾ, ಔಟ್ ಆಫ್ ದೆಮ್ ಎನಿ ಒನ್. ಓಕೆ, ದೆನ್ 15 ಜೂನ್ ನಂತರ, ಅಂದ್ರೆ ನೋಡಿ ಇನ್ನೂ 1.5 ತಿಂಗಳು ಇದೆ. 15 ಜೂನ್ ನಂತರ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದ ಮೇಲೆ ಅದರಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ 22 ಇಂದ 30th ಜೂನ್ ವರೆಗೂ ಇದೆ. ಈ 22 ಇಂದ 30th ವರೆಗೂ ನಿಮ್ಮ ಸಬ್ಜೆಕ್ಟಿನ ಎಕ್ಸಾಮ್ ಯಾವ ದಿನ ಇರುತ್ತೆ, ಅದೇ ರೀತಿ ನಿಮಗೆ ಸೆಂಟರ್ ಯಾವುದು ಅಲೌಟ್ ಆಗಿದೆ ಅನ್ನೋದು ಆ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮಗೆ ತಿಳಿಯುತ್ತೆ. ಓಕೆನಾ, ಸೊ ಸೆಂಟರ್ ಆಫ್ ದ ಎಕ್ಸಾಮಿನೇಷನ್, ಡೇಟ್ ಆಫ್ ದ ಎಕ್ಸಾಮ್ ಮತ್ತೆ ಶಿಫ್ಟ್, ಮಾರ್ನಿಂಗ್ ಶಿಫ್ಟ್ ಇದೆಯಾ ಅಥವಾ ಆಫ್ಟರ್ನೂನ್ ಶಿಫ್ಟ್ ಇದೆಯಾ ಅನ್ನೋದು ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ವೆಬ್ಸೈಟ್ ಬಂದ್ಬಿಟ್ಟು ನೋಡಿ, ಡೈರೆಕ್ಟ್ ಆಗಿ ನೀವು UGC ನೆಟ್ ಅಫಿಷಿಯಲ್ ವೆಬ್ಸೈಟ್ ಅಂತ ಸರ್ಚ್ ಮಾಡಬಹುದು, ಅಥವಾ ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಅನ್ನ ಡೈರೆಕ್ಟ್ ಆಗಿ ನೀವು ಟೈಪ್ ಮಾಡಬಹುದು. ಎಸ್, UGCNet.NTA.nic.in ಅಥವಾ www.nta.ac.in. ಓಕೆನಾ, ಇದು ಬಂದ್ಬಿಟ್ಟು ಎಕ್ಸಾಮ್ ಫೀಸ್ ಅನ್ನ ಹೇಳ್ತಾ ಇದ್ದಾರೆ. ಜನರಲ್ ಅಥವಾ ಅನ್ರಿಸರ್ವ್ ಕ್ಯಾಟಗರಿಗೆ 1150 ಇದೆ. OBC ಅದೇ ರೀತಿ EWS NCL ಇವರಿಗೆ 600 ಇದೆ. SC ST ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ 325, ಥರ್ಡ್ ಜೆಂಡರ್ ಆಲ್ಸೋ 325. ಸೊ ನಿಮಗೆ ಹೇಳಿರುವ ಹಾಗೆ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ UGC ನೆಟ್ ಜೂನ್ 26 ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ಅರ್ಥ ಆಗ್ತಾ ಇದೆಯಾ? ನಾವು KCET ಅಲ್ಲಿ ಹೇಗೆ ಮಾಡ್ತೀವಿ, ನಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಮೊದಲು ಯೂನಿವರ್ಸಿಟೀಸ್ಗೆ ಕಳಿಸ್ತಾ ಇದ್ವಿ ಅಥವಾ ಆಫ್ಲೈನ್ ನಾವು ಸೆಂಡ್ ಮಾಡ್ತಾ ಇದ್ವಿ. ಆ ರೀತಿ ಪ್ರೊಸೀಜರ್ ಏನು ಇಲ್ಲಿ ಇಲ್ಲ. ಆನ್ಲೈನ್ ಪೇ ಮಾಡಬೇಕು, ಆನ್ಲೈನ್ ಫಿಲ್ ಮಾಡಬೇಕು. ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮೇ ಬಿ ಡನ್ ಬೈ ಅಸೆಸಿಂಗ್ ದ NTA ವೆಬ್ಸೈಟ್. ಈ ವೆಬ್ಸೈಟ್ ಅಲ್ಲಿ
ನೀವು ತುಂಬಬೇಕು. ದ ಅಪ್ಲಿಕೇಶನ್ ಫಾರ್ಮ್ ಇನ್ ಎನಿ ಅದರ್ ಮೋಡ್ ವಿಲ್ ನಾಟ್ accepted. ಅಂದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ತುಂಬಬೇಕು. ಓನ್ಲಿ ಒನ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಬೈ ಅ ಕ್ಯಾಂಡಿಡೇಟ್. ಒಬ್ಬ ಕ್ಯಾಂಡಿಡೇಟ್ ಒಂದೇ ಅಪ್ಲಿಕೇಶನ್ ಒಂದೇ ಸಬ್ಜೆಕ್ಟ್ ಅಲ್ಲಿ ತುಂಬಬೇಕು. ಇನ್ನೊಂದು ಜನರಲ್ ಮಿಸ್ಟೇಕ್ ನೀವು ಏನ್ ಮಾಡ್ತೀರಾ ಗೊತ್ತಾ? ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದೀರಾ, ಯಾವುದೋ ಒಂದು ಸಬ್ಜೆಕ್ಟಿನಲ್ಲಿ ಮಾಸ್ಟರಿ ಮಾಡಿದಿರಾ ಅನ್ಕೊಳ್ಳಿ. ಯಾವ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರಿ ಮಾಡಿದ್ರಾ ಅದೇ ಸಬ್ಜೆಕ್ಟ್ ಅಲ್ಲಿ ನೀವು ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ. ಆ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನೀವು ಇಂಗ್ಲಿಷ್ ಅಂತ ಕೆಲವೊಬ್ರು ಟಿಕ್ ಮಾಡ್ಬಿಡ್ತೀರಾ. ನೋಡಿ, ಇಂಗ್ಲಿಷ್ ಅಲ್ಲಿ ಕ್ವಶನ್ ಪೇಪರ್ ಬೇಕಾಗಿದೆ ನಿಮ್ಗೆ. ಕ್ವಶನ್ ಪೇಪರ್ ಕಂಪಲ್ಸರಿ ಇಂಗ್ಲಿಷ್ ಅಲ್ಲಿನೇ ಬರೋದು. ಅದೇ ರೀತಿ ಹಿಂದಿ ಇಂಗ್ಲಿಷ್ ಅನ್ನುವಂತ ಸ್ವಿಚ್ ಮಾಡುವ ಒಂದು ಆಪ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ನೀವು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನ್ ಕೊಡ್ತಿರ್ತೀರಲ್ಲ, ಆಗ ಅಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನು ಸ್ವಿಚ್ ಮಾಡಬಹುದು. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಕೋಡ್, ಫಾರ್ ಎಕ್ಸಾಂಪಲ್ ಕಾಮರ್ಸ್ ಸಬ್ಜೆಕ್ಟ್ ಕೋಡ್ 8 ಅಂತ ಇದೆ ಅನ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್. ಓಕೆನಾ, ಈಗ ಮುಂದೆ ನಾನು ಸಬ್ಜೆಕ್ಟ್ ಕೋಡ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸಬ್ಜೆಕ್ಟ್ ಕೋಡ್ 8 ಕಾಮರ್ಸ್ ಅಂತ ಇದೆ ಅಂದ್ರೆ ಅದನ್ನೇ ನೀವು ಟಿಕ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಸಬ್ಜೆಕ್ಟ್ ಕೋಡ್ ಇಂಗ್ಲಿಷ್ ಅಲ್ಲಿ ನಂಗೆ ಪೇಪರ್ ಬೇಕು ಮ್ಯಾಮ್ ಅಂತ ಇಂಗ್ಲಿಷ್ ಹಾಕಿ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಕ್ಯಾಂಡಿಡೇಟ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಇನ್ಫಾರ್ಮೇಶನ್ ಬುಲೆಟಿನ್. ನಾನು ಹೇಳಿಲ್ವಾ, ಇನ್ಫಾರ್ಮೇಶನ್ ಬುಲೆಟಿನ್ ಲಿಂಕ್ ಅನ್ನು ಕೂಡ ಹಾಕ್ತೀನಿ ಕೆಳಗೆ ನಿಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ. ಅವೈಲೇಬಲ್ ಆನ್ NTA ವೆಬ್ಸೈಟ್. ಕ್ಯಾಂಡಿಡೇಟ್ಸ್ ನಾಟ್ ಕಂಪ್ಲೈಂಗ್ ವಿತ್ ಇನ್ಸ್ಟ್ರಕ್ಷನ್ಸ್ ಶೆಲ್ ಬಿ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತಾರೆ. ಆ ಒಂದು ಅಧಿಕಾರ ಆ ಪ್ರಾಧಿಕಾರದ ಕೈಯಲ್ಲಿ ಇದೆ. ಓಕೆ, ಸಮರಿಲಿ ಡಿಸ್ಕ್ವಾಲಿಫೈಡ್ ಅಂತ. ಕ್ಯಾಂಡಿಡೇಟ್ಸ್ ಮಸ್ಟ್ ಎನ್ಶೋರ್ ದಟ್ ದ ಇಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ನಂಬರ್. ನೋಡಿ, ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾನು ನಿಮ್ಗೆ ಇಲ್ಲಿ ಅಲರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಇಮೇಲ್ ಐಡಿಯನ್ನ ಹಾಕ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಮೇಲ್ಸ್ ರಿಸೀವ್ ಆಗುತ್ತಾ, ಅಥವಾ ಅಂದ್ರೆ ಇವಾಗ ಇನ್ನೊಂದು ಸಿಸ್ಟಮ್ ಬಂದಿದೆ, ಆ ಮೇಲು ಮೆಮರಿ ಫುಲ್ ಅಂತ ತೋರಿಸ್ತಾ ಇರುತ್ತೆ. ಅದನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಮೊಬೈಲ್ ನಂಬರ್ಗೆ ರಿಚಾರ್ಜ್ ಇರಬೇಕು ಅಂದ್ರೆ ಮಾತ್ರ ಮೆಸೇಜಸ್ ರಿಸೀವ್ ಆಗುತ್ತೆ. ಯಾಕಂದ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಏನೇ ಇನ್ಫಾರ್ಮೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅದೇ ಮೊಬೈಲ್ ನಂಬರ್ಗೆ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ಆರ್ ದೇರ್ ಓನ್ ಆರ್ ಪೇರೆಂಟ್ಸ್ ಗಾರ್ಡಿಯನ್ ಓನ್ಲಿ ಅಂಡ್ ಎಕ್ಸೆಸಿಬಲ್. ಅಂದ್ರೆ ಅದು ಒಳ್ಳೆಯ ಎಕ್ಸೆಸಿಬಲ್ ಕಂಡೀಷನ್ ಅಲ್ಲಿ ಇರಬೇಕು. ಓಕೆನಾ, ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ಬೋದು ಅಥವಾ ಪೇರೆಂಟ್ಸ್ ಇಂದ ಹಾಕಿರ್ಬೋದು. ಆಲ್ ಇನ್ಫಾರ್ಮೇಶನ್ಸ್ ಆರ್ ಕಮ್ಯುನಿಕೇಶನ್ಸ್ ವಿಲ್ ಬಿ sent by NTA through email on their registered email address and SMS on the registered mobile only. ಅಂದ್ರೆ ನೀವು ಹಾಕಿರುವಂತಹ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರಬೇಕು, ನಿಮ್ಮ ಒಂದು ಇಮೇಲ್ ಐಡಿ ಕೂಡ ಎಕ್ಸೆಸಿಬಲ್ ಇರಬೇಕು. ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಹೊಸ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿ ಹಾಕಿಬೇಕಾದ್ರೆ, ಇಲ್ಲ ಅಂದ್ರೆ ಮೊಬೈಲ್ ನಂಬರ್ಗೆ ರಿಚಾರ್ಜ್ ಇಲ್ಲ ಅಂದ್ರೆ ರಿಚಾರ್ಜ್ ಮಾಡಿಸಿ ಯಾವ್ದು ಎಕ್ಸೆಸಿಬಲ್ ಇದೆ ಅದನ್ನೇ ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ಅಬೌಟ್ ದ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ. ಮುಂದೆ, ಇನ್ ಕೇಸ್ ಕ್ಯಾಂಡಿಡೇಟ್ ಫೇಸಸ್ ಡಿಫಿಕಲ್ಟಿ ಇನ್ ಅಪ್ಲೈಯಿಂಗ್ UGC NET 26, please contact on these numbers. Okay, then candidate must fill their particulars carefully. ಅರ್ಥ ಆಗ್ತಾ ಇದೆಯಾ? As no change will be allowed after the final submission of application form. As far as possible, candidates are advised to use Aadhaar verification while completing the application form. ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗ ಅಲ್ಲಿ ಆಧಾರ್ ವೆರಿಫಿಕೇಶನ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರು ಇದೆಯಲ್ಲ ಅದು ಆಟೋಮೆಟಿಕ್ ಆಗಿ ಸಿಸ್ಟಮ್ ತಗೊಳುತ್ತೆ. And this will facilitates the registration and examination process, particularly at the examination centers, as also processing of their JRF. ಓಕೆನಾ, ಅಂದ್ರೆ ನಿಮ್ಮ ಆಧಾರ್ ಅಥೆಂಟಿಕೇಶನ್ ಕರೆಕ್ಟ್ ಆಗಿ ಇದ್ರೆ ಮುಂದೆ ಯಾವುದೇ ಸ್ಟೆಪ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಮುಂದೆ, ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಎನೇಬಲ್ಡ್ ಥ್ರೂ ದ ಸಿಂಗಲ್ ಸೈನ್ ಆನ್ ಸರ್ವಿಸ್ ಮೇರಿ ಪೆಹಚಾನ್ ಆಫ್ Ministry of Electronics and Information Technology for the convenience of the applicants. ಅಂದ್ರೆ applicants ಈ ಒಂದು ಮೇರಿ ಪೆಹಚಾನ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಒಂದು ಪೋರ್ಟಲ್ ಏನಿದೆ ಅಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಎನೇಬಲ್ಡ್ ಥ್ರೂ ದ ಸಿಂಗಲ್ ಸೈನ್. ಅರ್ಥ ಆಗ್ತಾ ಇದೆಯಾ? Then, date mentioned above are tentative and applicants will be informed in case of there is any change due to any reason. ಅಂದ್ರೆ ಇವಾಗ ಎಕ್ಸಾಮಿನೇಷನ್ ಡೇಟ್ ಅನ್ನ ಏನಂತ ಕೊಟ್ಟಿದ್ದಾರೆ ನೋಡಿ, ಎಕ್ಸಾಮಿನೇಷನ್ ಡೇಟ್ ಈ ಒಂದು ವಿಂಡೋ ಒಳಗೆ ನಡೀಬಹುದು ಅಂತ ಕೊಟ್ಟಿದ್ದಾರೆ. 22nd ಜೂನ್ ಇಂದ 30th ಜೂನ್ ವರೆಗೆ. ಓಕೆನಾ, 22nd ಜೂನ್ ಇಂದ 30th ಜೂನ್ ವರೆಗೆ ಅಂದ್ರೆ ಲಾಸ್ಟ್ ವೀಕ್ ಆಫ್ ಜೂನ್ ಅಂತ ಹೇಳ್ತಾ ಇದೀವಿ ನಾವು. ಓಕೆ, ಡೇಟ್ ಆಫ್ ಎಕ್ಸಾಮಿನೇಷನ್ ಇದೆಲ್ಲವೂ ಟೆಂಟೇಟಿವ್ ಅಂತ. ಫಾರ್ಮ್ ಫಿಲ್ ಮಾಡುವ ಡೇಟ್, ಫಾರ್ಮಿನ ಕ್ಲೋಸಿಂಗ್ ಡೇಟ್ ಇದೆಲ್ಲವೂ ಫಿಕ್ಸ್ ಇದೆ. ಎಕ್ಸಾಮ್ ಡೇಟ್ ಏನಿದೆ ಅದು ಟೆಂಟೇಟಿವ್ ಇದೆ. ಮುಂದೆ ನಿಮ್ಮ ಮೊಬೈಲ್ ನಂಬರ್ಗೆ ಇಮೇಲ್ ಐಡಿಗೆ ಈ ಒಂದು ಮಾಹಿತಿ ಬರುತ್ತೆ. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ ಇನ್ಫಾರ್ಮೇಶನ್. ಸೊ ಇವಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವೇನ್ ನೋಡ್ಲಿದ್ದೇವೆ ಗೊತ್ತಾ, ಸ್ವಲ್ಪ ಕ್ವಾಲಿಫಿಕೇಶನ್ ಬಗ್ಗೆ, ಅದೇ ರೀತಿ ನಿಮ್ಮ ಒಂದು ಸಬ್ಜೆಕ್ಟ್ ಕೋಡ್ ಬಗ್ಗೆ. 102 ಪೇಜಿನ ಬುಲೆಟಿನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ಕೀ ಪಾಯಿಂಟ್ಸ್ ಏನೇನಿದೆ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸೊ ಲೆಟ್ಸ್ ಸ್ಟಾರ್ಟ್ ಪಾರ್ಟ್ 2 ಆಫ್ ದಿಸ್ ವಿಡಿಯೋ. ಓಕೆ, ಸೊ ಇಲ್ಲಿ ನೋಡಿ,
ದಿಸ್ ಈಸ್ ಇನ್ಫಾರ್ಮೇಶನ್ ಬುಲೆಟಿನ್. ಓಕೆನಾ, ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. 102 ಪೇಜಿನ ಒಂದು PDF ಇದೆ. ಇದು 102 ಪೇಜಸ್ ಇದೆ. ಬಟ್ ಇದರಲ್ಲಿ ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೆ, ಚಾಪ್ಟರ್ 1 ಅಲ್ಲಿ ಏನಿದೆ, ಚಾಪ್ಟರ್ 2 ಅಲ್ಲಿ ಏನಿದೆ ಅಂತ ಫಸ್ಟ್ ನಿಮಗೆ ಟೇಬಲ್ ಕಂಟೆಂಟ್ ಸಿಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ನೋಡಿ, ಇಲ್ಲಿ ಚಾಪ್ಟರ್ 2 ಅಲ್ಲಿ UGC ನೆಟ್ ಜೂನ್ 2026 ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಮೋಡ್ ಆಫ್ ಎಕ್ಸಾಮಿನೇಷನ್ ಅನ್ನ ಕೊಟ್ಟಿದ್ದಾರೆ. ಹೌದಾ, ಮೋಡ್ ಆಫ್ ಎಕ್ಸಾಮಿನೇಷನ್, ದೆನ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ಸಬ್ಜೆಕ್ಟ್ ಅಂಡ್ ಸಿಲೆಬಸ್ ಆಫ್ ದ ಟೆಸ್ಟ್, ದೆನ್ ಮೀಡಿಯಂ ಆಫ್ ದ ಕ್ವಶನ್ ಪೇಪರ್. ಈ ಒಂದು ಇನ್ಫಾರ್ಮೇಶನ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಚಾಪ್ಟರ್ 3 ಅಲ್ಲಿ ಕೊಟ್ಟಿರುವಂತಹ ಎಲಿಜಿಬಿಲಿಟಿ ಅಂಡ್ ಕ್ವಾಲಿಫಿಕೇಶನ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದೀಸ್ ಥಿಂಗ್ಸ್ ಇನ್ ದಿಸ್ ವಿಡಿಯೋ. ಅಂಡ್ ಇದನ್ನ ಬಿಟ್ಟು ಉಳಿದ ಯಾವುದೇ ಒಂದು ಸೆಕ್ಷನ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಿದ್ರೆ, ಮ್ಯಾಮ್ ಈ ಒಂದು ಸೆಕ್ಷನ್ ಅಲ್ಲಿ ಕನ್ಫ್ಯೂಷನ್ ಇದೆ, ಈ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ತಿಳಿಸಿ, ನನಗೆ ಯಾವ್ದು ಇಂಪಾರ್ಟೆಂಟ್ ಅನಿಸ್ತಾ ಇದೆ, ಇದೆರಡು ನಿಮಗೆ ಅಪ್ಲೈ ಮಾಡುವಾಗಲೇ ಇನ್ಫಾರ್ಮೇಶನ್ ಬೇಕು ಅಂತ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ದಿಸ್ ವಿಡಿಯೋ. ಓಕೆನಾ, ಸೊ ಲೆಟ್ಸ್ ಸ್ಟಾರ್ಟ್. ಚಾಪ್ಟರ್ 2 ಅಲ್ಲಿ ಎಕ್ಸಾಮಿನೇಷನ್ ಸ್ಕೀಮ್ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಇದೀವಿ. ನೋಡಿ, ಜೂನ್ ನೆಟ್ 26, ಓಕೆನಾ, UGC ನೆಟ್ ಜೂನ್ 2026 ಇದರಲ್ಲಿ ಯಾವ ಯಾವ ಸಬ್ಜೆಕ್ಟ್ಸ್ ಇದೆ ಅದನ್ನ ಅಪೆಂಡಿಕ್ಸ್ 2 ಮತ್ತೆ ಅಪೆಂಡಿಕ್ಸ್ 3 ಅಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದು, ಅದೇ ರೀತಿ ಸಿಟೀಸ್. ಓಕೆ, ಸೊ ದ UGC ನೆಟ್ ಜೂನ್ 26 ವಿಲ್ ಕಂಡಕ್ಟೆಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. Modes as per the time scheduled specified in the information at a glance. Okay, ಅಂದ್ರೆ ನಿಮಗೆ ಶಿಫ್ಟ್ ವೈಸ್ ಎಕ್ಸಾಮ್ ಇರುತ್ತೆ. ಇನ್ ದ ಸಬ್ಜೆಕ್ಟ್ ಗಿವನ್ ಅಂಡ್ ರೆಫರೆನ್ಸ್ ಅಪೆಂಡಿಕ್ಸ್ 2, ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟ್ ಗಳ ಲಿಸ್ಟ್ ನ ಅಪೆಂಡಿಕ್ಸ್ 2 ಅಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಟೆಡ್ ಸಿಟೀಸ್ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ. ಓಕೆನಾ, ಅದನ್ನ ಸಿಟೀಸ್ ಯಾವ್ಯಾವ್ದು ಅವೈಲೇಬಲ್ ಅಂತ 3 ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಮುಂದೆ ನೋಡಿ, ಮೋಡ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಇದು ನಿಮ್ಮ OMR ಬೇಸ್ಡ್ ಟೆಸ್ಟ್ ಅಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ. ಮುಂದೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ನೀವು ಆಲ್ರೆಡಿ ಎಕ್ಸಾಮ್ ಅನ್ನ ಕೊಟ್ಟಿದ್ದೀರಾ ಅನ್ಕೊಳ್ಳಿ, ನೆಟ್ ಸೆಟ್ ಎಕ್ಸಾಮ್ ಅನ್ನ ಅಪಿಯರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, 2 ಪೇಪರ್ಸ್ ಇರುತ್ತೆ ಇಲ್ಲಿ. ಎಸ್, and multiple choice ಇರುತ್ತೆ. The test will be consist of 2 sections. Both the section will be consist of objective type questions, multiple choice questions. ಓಕೆನಾ, multiple choice question ಇರುತ್ತೆ, objective type question ಇರುತ್ತೆ. There will be no break between the papers. ಅರ್ಥ ಆಗ್ತಾ ಇದೆಯಾ? ಇದನ್ನ ಸ್ವಲ್ಪ ಕಾಳಜಿಪೂರ್ವಕವಾಗಿ ನೀವು ನೆನ್ಪಿಟ್ಕೊಳ್ಬೇಕು. ದೇರ್ ವಿಲ್ ಬಿ ನೋ ಬ್ರೇಕ್ ಬಿಟ್ವೀನ್ ದ ಪೇಪರ್ಸ್. ಓಕೆನಾ, ಮಾರ್ಕ್ಸ್ ಬಂದ್ಬಿಟ್ಟು ಫಸ್ಟ್ ಪೇಪರ್ಗೆ 100 ಮಾರ್ಕ್ಸ್ ಇರುತ್ತೆ, 50 ಕ್ವಶನ್ಸ್. ಅದರ ಅರ್ಥ ಏನು, ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್. ಓಕೆ, ಇದು ನಿಮಗೆ ಗೊತ್ತಿದೆ. ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ ಫಸ್ಟ್ ಪೇಪರ್. ಸೆಕೆಂಡ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರ್ 100 ಕ್ವೆಶನ್ಸ್, 200 ಮಾರ್ಕ್ಸ್, ಅಂದ್ರೆ ಇನ್ ಟೋಟಲ್ 300 ಮಾರ್ಕ್ಸ್ ಇನ್ ಟೆಸ್ಟ್, 3 hours ಟೈಮ್. ಓಕೆ, 180 minutes ವಿದೌಟ್ ಎನಿ ಬ್ರೇಕ್. ಆಲ್ ದ ಕ್ವಶನ್ಸ್ ಆರ್ ಕಂಪಲ್ಸರಿ, ಎಲ್ಲ ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ದೆನ್ ಸಬ್ಜೆಕ್ಟ್ ಅಂಡ್ ಸಿಲೆಬಸ್ ಆಫ್ ದ ಟೆಸ್ಟ್, the list of the subjects and their codes for the UGC NET 2026 will be given in appendix 2 ಅಲ್ಲಿ ಕೊಟ್ಟಿದ್ದಾರೆ. ಎಸ್, ಅದನ್ನ ನಾವು ಮುಂದೆ ನೋಡ್ಲಿದ್ದೇವೆ. ಸಿಲೆಬಸ್ ಫಾರ್ ದ ನೆಟ್ ಸಬ್ಜೆಕ್ಟ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ UGC ನೆಟ್ ವೆಬ್ಸೈಟ್. ಈ ಒಂದು UGC ನೆಟ್ ವೆಬ್ಸೈಟ್ ಇಂದ ನಿಮ್ಮ ಸಬ್ಜೆಕ್ಟ್ ಕೋಡ್ ಅನ್ನ ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಸಿಲೆಬಸ್ ಅನ್ನ. ಮುಂದೆ ಬಂದ್ಬಿಟ್ಟು ಮೀಡಿಯಂ ಆಫ್ ಕ್ವಶನ್ ಪೇಪರ್ ಅಂತ ಬಂದಾಗ, ದ ಮೀಡಿಯಂ ಆಫ್ ಕ್ವಶನ್ ಪೇಪರ್ ಶೆಲ್ ಬಿ ಇಂಗ್ಲಿಷ್ ಅಂಡ್ ಹಿಂದಿ ಓನ್ಲಿ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಪೇಪರ್ಸ್. ಅಂದ್ರೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನೀವು MA ಹಿಂದಿ ಮಾಡಿದೀರಾ ಅಂದ್ರೆ ಹಿಂದಿಯಲ್ಲೇ ಇರುತ್ತೆ. ಅದೇ ರೀತಿ ಬೇರೆ ಬೇರೆ, ಈಗ ನೆಟ್ ಕನ್ನಡ ಅಂತ ಇದ್ರೆ ಕನ್ನಡದಲ್ಲಿ ಇರುತ್ತೆ, ಲೈಕ್ ದಟ್. ಓಕೆ, ಆಪ್ಷನ್ಸ್ ಫಾರ್ ಮೀಡಿಯಂ ಆಫ್ ಕ್ವಶನ್ ಪೇಪರ್ ಶುಡ್ ಬಿ ಕೇರ್ಫುಲಿ ಚೂಸನ್ ಬೈ ದ ಕ್ಯಾಂಡಿಡೇಟ್ while filling the application form online. The option once exercised cannot be changed. ಅರ್ಥ ಆಗ್ತಾ ಇದೆಯಾ? ನೀವು ಫಾರ್ಮ್ ಅನ್ನ ಫಿಲ್ ಮಾಡುವಾಗ ನಿಮಗೆ ಯಾವ ಮೀಡಿಯಂ ಬೇಕು, ಯೂಶುವಲಿ ನಾವು ಕರ್ನಾಟಕದವರು ವಿ ಆರ್ ಕಂಫರ್ಟೇಬಲ್ ಇನ್ ಇಂಗ್ಲಿಷ್, ನಾಟ್ ಇನ್ ಹಿಂದಿ. ಸೊ ನಿಮ್ಮ ಕ್ವಶನ್ ಪೇಪರ್ ಇಂಗ್ಲಿಷ್ ಅಲ್ಲಿನೇ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಆನ್ಸರ್ ದ ಮೀಡಿಯಂ ಆಸ್ ಪರ್ ಆಪ್ಷನ್ ಎಕ್ಸರ್ಸೈಸ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಅಪ್ಲಿಕೇಶನ್ ಹಾಕುವಾಗ ನೀವು ಹಿಂದಿ ಅಂತ ಹಾಕಿದ್ರೆ ತಪ್ಪಿ ಅಂದ್ರೆ ಕ್ವಶನ್ಸ್ ಎಲ್ಲ ಹಿಂದಿಯಲ್ಲಿನೇ ಅಪಿಯರ್ ಆಗುತ್ತೆ. ಇನ್ ಕೇಸ್ ಆಫ್ ಎನಿ ambiguity in the transaction construction of the question paper exam, its English version shall be treated as the final and the decision of NTA will shall be final in this regard. ಇದರ ಅರ್ಥ ಏನು, 2 ಕ್ವಶನ್ ಪೇಪರ್ ಇದೆ, ಹಿಂದಿ ಮತ್ತೆ ಇಂಗ್ಲಿಷಿನ ವರ್ಜನ್ಸ್ ಇದೆ ಅಂದ್ರೆ ಇಂಗ್ಲಿಷಿನ ಕ್ವಶನ್ ಪೇಪರ್ ಫೈನಲ್ ಅಂತ ಕನ್ಸಿಡರ್ ಮಾಡಬೇಕು. ಮುಂದೆ ಮಾರ್ಕಿಂಗ್ ಸ್ಕೀಮ್ ನಿಮಗೆ ಗೊತ್ತಿದೆ.
ಟು ಆನ್ಸರ್ ಈಚ್ ಕ್ವಶನ್ ದ ಕ್ಯಾಂಡಿಡೇಟ್ ನೀಡ್ ಟು ಚೂಸ್ ಒನ್ ಆಪ್ಷನ್ ಆಸ್ ದ ಕರೆಕ್ಟ್. ಒಂದು ಆಪ್ಷನ್ ನ ಕರೆಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡಿ ಚೂಸ್ ನೆಕ್ಸ್ಟ್ ಅಂತ ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ಕ್ವಶನಿಗೂ 2 ಮಾರ್ಕ್ಸ್ ಇರುತ್ತೆ. ಫಾರ್ ಈಚ್ ಕರೆಕ್ಟ್ ಆನ್ಸರ್ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ರೆಸ್ಪಾನ್ಸಸ್. ಅರ್ಥ ಆಯ್ತಾ? ಇದು ಇಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಬೇಕಾಗಿರೋದು. ಮುಂದೆ ನೋಡಿ, ಚಾಪ್ಟರ್ 3 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲಿಜಿಬಿಲಿಟಿ ಅಂಡ್ ಕ್ವಾಲಿಫಿಕೇಶನ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ನಂಗೆ ಕೇಳಿದ್ರಿ, ಮ್ಯಾಮ್ ನಂದು CA ಆಗಿದೆ, CS ಆಗಿದೆ, ನಾನು ಅಪ್ಲೈ ಮಾಡಬಹುದಾ? ಆ ಎಲ್ಲ ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಇದೆ. ಓಕೆನಾ? ಮೊದಲನೇದಾಗಿ ಜನರಲ್ ಅನ್ರಿಸರ್ವ್ಡ್ ಅಂಡ್ EWS candidates who have secured 55% marks, ಓಕೆ, ವಿದೌಟ್ ರೌಂಡಿಂಗ್ ಆಫ್. ಅಂದ್ರೆ 54 ಪಾಯಿಂಟ್ ಸಮಥಿಂಗ್ ಆಗಿದೆ ಅಂದ್ರೆ ಅದು 55 ಅಂತ ಅಲ್ಲ. ಇನ್ ಮಾಸ್ಟರ್ಸ್ ಡಿಗ್ರಿ ಇಕ್ವಿವ್ಯಾಲೆಂಟ್ ಎಕ್ಸಾಮಿನೇಷನ್ಸ್ ಫ್ರಮ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್, ಅಂದ್ರೆ ನಿಮ್ಮ ಒಂದು PG ಅಥವಾ ಅದರ ಇಕ್ವಿವ್ಯಾಲೆಂಟ್ ಎಕ್ಸಾಮ್ ಅಲ್ಲಿ ನೀವು ಜನರಲ್ ಕೆಟಗರಿ ಅವರು ಆಗಿದ್ರೆ 55% ಗಿಂತ ಜಾಸ್ತಿ ತಗೊಂಡಿರ್ಬೇಕು ಮಾರ್ಕ್ಸ್ ಅನ್ನ. ಓಕೆ, ದೆನ್ ಮುಂದೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಟ್ಯಾಚ್ಡ್ ಆಸ್ ಅಪೆಂಡಿಕ್ಸ್ 5. ಅಂದ್ರೆ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಟ್ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಇಸ್ ಅಟ್ಯಾಚ್ಡ್ ಇನ್ ಅಪೆಂಡಿಕ್ಸ್ 5. ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಿಲಾಂಗ್ ಟು ನಾನ್ ಕ್ರೀಮಿ ಲೇಯರ್ ಸ್ಕೀಮ್ಡ್ ಕಾಸ್ಟ್, ಅವರಿಗೆ ಈ 50% ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜನರಲ್ ಮೆರಿಟ್ ಆಗಿದ್ರೆ 55%, ಉಳಿದವರಿಗೆ 50% ಮಿನಿಮಮ್ ಇರಬೇಕು ಮಾಸ್ಟರ್ಸ್ ಅಲ್ಲಿ. ಓಕೆ, candidate who are pursuing their master degree are equivalent course or candidate who have appeared for their qualifying master degree examination and whose results is still awaiting, or candidate whose qualifying examination level been delayed may also apply for the test. Okay, now however such candidate will be admitted provisionally and shall be considered eligible for the award of JRF or eligibility for assistant professor only after they have passed their master's degree. ಇದನ್ನ ಏನಂತ ಅರ್ಥ ಮಾಡ್ಕೊಳ್ಬೇಕು ನೀವು. ಫಸ್ಟ್ ನೀವು ಇವಾಗ MA MCom ಮಾಡ್ತಾ ಇದ್ದೀರಾ ಅಂದ್ರೆ ಅಪ್ಲೈ ಮಾಡಬಹುದು. ಆದ್ರೆ ನೀವು MA MCom ಅನ್ನ ಕಂಪ್ಲೀಟ್ ಮಾಡಿ ಆದ ಮೇಲೆ ಆಗ ಅಷ್ಟೇ ಈ ಎಲಿಜಿಬಿಲಿಟಿ ನಿಮಗೆ ಅಪ್ಲಿಕೇಬಲ್ ಆಗತ್ತೆ. ಅಂದ್ರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ ಈ ನೆಟ್ಟಿನ ಕ್ವಾಲಿಫಿಕೇಶನ್ ನೀವು ಕ್ವಾಲಿಫೈ ಮಾಡಿದ್ರು ಕೂಡ ಆಮೇಲೆ ಅದು ಕನ್ಸಿಡರ್ ಆಗತ್ತೆ ಅಂತ. ಓಕೆನಾ? ದೆನ್ ಮುಂದೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು ಥರ್ಡ್ ಜೆಂಡರ್ ಕೆಟಗರಿ ಆರ್ ಎಲಿಜಿಬಲ್ ಟು ಡ್ರಾ ದ ಸೇಮ್ ರಿಲ್ಯಾಕ್ಸೇಷನ್ ಇನ್ ಫೀ, ಏಜ್ ಅಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ನೆಟ್. ಓಕೆನಾ? ಅಂದ್ರೆ ಇಲ್ಲಿ ಥರ್ಡ್ ಜೆಂಡರ್ಗೂ ಕೂಡ ವಿಶೇಷ ಒಂದು ಎಕ್ಸಾಮ್ಷನ್ಸ್ ನ ಕೊಟ್ಟಿದ್ದಾರೆ ಅಂತ. ದ PhD ಡಿಗ್ರಿ ಹೋಲ್ಡರ್ಸ್ ಹೂಸ್ ಮಾಸ್ಟರ್ ಲೆವೆಲ್ ಎಕ್ಸಾಮಿನೇಷನ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಬೈ 19 September 91, ಓಕೆನಾ, shall be eligible for relaxation of 5% in aggregate marks for appearing net. ಅಂದ್ರೆ ಯಾರು PhD ಮಾಡಿದೀರಾ, ಓಕೆನಾ, ಕಂಪ್ಲೀಟೆಡ್ ಎದಕ್ಕಿಂತ ಮೊದಲು 19 September 1991 ಗಿಂತ ಮೊದಲು. ಓಕೆನಾ? ದ PhD ಡಿಗ್ರಿ ಹೋಲ್ಡರ್ಸ್ ಹೂಸ್ ಮಾಸ್ಟರ್ ಲೆವೆಲ್ ಎಕ್ಸಾಮಿನೇಷನ್ ಹ್ಯಾವ್ ಬಿನ್ ಕಂಪ್ಲೀಟೆಡ್, ನೀವು PhD ಹೋಲ್ಡರ್ ಆಗಿದ್ದೀರಾ ಅಂಡ್ 19 September 91 ಗಿಂತ ನಿಮ್ಮ ಮಾಸ್ಟರ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ನೀವು ಜನರಲ್ ಕ್ಯಾಟಗರಿ ಆಗಿದ್ರು ಕೂಡ 50% ಗೆ ಎಲಿಜಿಬಲ್ ಆಗ್ತೀರಾ. ಅದೇ ರೀತಿ ಈ SC ST ಆಗಿದ್ರೆ 45% ಗೆ ಎಲಿಜಿಬಲ್ ಆಗ್ತೀರಾ ಅಂತ. ಓಕೆನಾ? ದೆನ್ ಕ್ಯಾಂಡಿಡೇಟ್ಸ್ ಆರ್ advised to appear in the subject of post graduation only. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ನೀನು ಅಪ್ಲೈ ಆಗಬೇಕು. ನಾನು MCom ಮಾಡಿದೀನಿ ಆದ್ರೆ ನನಗೆ ಆರ್ಟ್ಸ್ ಅಲ್ಲಿ ಅಪ್ಲೈ ಮಾಡೋ ಮನ್ಸಿದೆ ಮ್ಯಾಮ್, ಹಾಗಲ್ಲ. ಓಕೆ, ದ ಕ್ಯಾಂಡಿಡೇಟ್ಸ್ ಹೂಸ್ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಇಸ್ ನಾಟ್ ಕವರ್ಡ್ ಇನ್ NTA ಸಬ್ಜೆಕ್ಟ್ ಅಟ್ಯಾಚ್ಮೆಂಟ್ ಅಪೆಂಡಿಕ್ಸ್ 2 ಮೇ ಅಪಿಯರ್ ಇನ್ ದ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಅಪೆಂಡಿಕ್ಸ್ 2 ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಅವರು ರಿಲೇಟೆಡ್ ಸಬ್ಜೆಕ್ಟ್ ಅಲ್ಲಿ ಅಪಿಯರ್ ಆಗಬಹುದು. ಸೊ ನಾವ್ ಇವಾಗ ಏನ್ ನೋಡ್ಬೇಕು ಹೇಳಿ, ಸಬ್ಜೆಕ್ಟಿನ ಲಿಸ್ಟ್ ಅನ್ನ ನೋಡ್ಬೇಕು, ಅಂದ್ರೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅಂಡರ್ಸ್ಟೂಡ್? ಇಲ್ಲಿ ನೋಡಿ, ಅಪೆಂಡಿಕ್ಸ್ 2 ಅಲ್ಲಿ ಅಪೆಂಡಿಕ್ಸ್ 2 ಇದೆ, ಇಲ್ಲಿ ಇದರಲ್ಲಿ ಕೊಡ್ತಾ ಇದ್ದಾರೆ ಸಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಕೋಡ್ ಅಂತ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅಂತ ಬಂದಾಗ ಕಾಮರ್ಸ್ ಇದೆ, ಕಾಮರ್ಸ್ ಅಲ್ಲಿ ಸಬ್ಜೆಕ್ಟ್ ಕೋಡ್ 8 ಇದೆ. ಓಕೆನಾ? ಕಾಮರ್ಸ್ ಸಬ್ಜೆಕ್ಟ್ ಕೋಡ್ 8 ಅಂತ ಇದೆ. ಸೊ ನೀವು ಕಾಮರ್ಸ್ ಗೆ ಅಪ್ಲೈ ಮಾಡ್ತಾ ಇದ್ದಾರೆ, ಸಬ್ಜೆಕ್ಟ್ ಕೋಡ್ 8 ಆಗಿರುತ್ತೆ. ನೋಡಿ, ನೀವು ಈ ಒಂದು ಡಿಟೇಲ್ ನೋಟಿಫಿಕೇಶನ್ ಓದ್ಕೊಂಡು ನೆಟ್ ಕೆಫೆಗೆ ಹೋಗ್ಬೇಕು ಅಥವಾ ನೀವು ಸ್ವಂತ ಅಪ್ಲೈ ಮಾಡಬೇಕು. ಅಲ್ಲಿ ಅವರಿಗೆ ನಿಮ್ಮ ಯಾವ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ನಾಲೆಜ್ ಇರೋದಿಲ್ಲ. ಅಲ್ಲಿ ಹೋಗಿ ಅವ್ರ ತಲೆ ತಿನ್ನೋದಿಲ್ಲ. ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ನೀವು ಪ್ರಿಪೇರ್ ಆಗಿರ್ಬೇಕು, ಏನೇನು ಇನ್ಫಾರ್ಮೇಶನ್ ತುಂಬಬೇಕು ಅಂತ. ಅವರ ಕೆಲಸ ಏನು, ಫಾರ್ಮ್ ಫಿಲ್ ಮಾಡೋದು. ಕಂಪ್ಯೂಟರ್ ಏನಾದ್ರೂ ನಿಮ್ಗೆ ಫಾರ್ಮ್ ಫಿಲ್ ಮಾಡುವ ಟೆಕ್ನಿಕಲ್ ಇಶ್ಯೂಸ್ ಬಂದ್ರೆ ಸಾಲ್ವ್ ಮಾಡ್ತಾರೆ ಅವರು. ಅದನ್ನ ಬಿಟ್ಟು ನೀವು ಯಾವ ಸಬ್ಜೆಕ್ಟ್ ಕೂಡ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಈ ಎಲ್ಲ ಸಬ್ಜೆಕ್ಟ್ ಕೋಡ್ಸ್ ನೋಡ್ಕೊಂಡು ಹೋಗಿ. ಎಸ್, ಅದಾದ ಮೇಲೆ ನೋಡಿ, ಬೇರೆ ಬೇರೆ ಸಬ್ಜೆಕ್ಟ್ ಕೋಡ್ಸ್ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಅದಾದ್ಮೇಲೆ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಫಾರ್ ದ ಸೆಂಟರ್ ಫಾರ್ UGC ನೆಟ್. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಓಕೆನಾ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಿಟೀಸ್ ಇದೆ.
ಸೊ ಇವಾಗ ನೀವು ಕರ್ನಾಟಕ ಅಥವಾ ಮಹಾರಾಷ್ಟ್ರದಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ, ಬಾರ್ಡರ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಕರ್ನಾಟಕ ಮಹಾರಾಷ್ಟ್ರ ಎರಡು ನಿಮ್ಗೆ ಸಿಗುತ್ತೆ, ಅಂದ್ರೆ ಎರಡು ನೀವು ಸೆಂಟರ್ಸ್ಗೆ ಅಪ್ಲೈ ಮಾಡಬಹುದು. ಇವಾಗ ಕರ್ನಾಟಕ ಅಂತ ಬಂದಾಗ ಬೆಳ್ಳಾರಿ, ಬೆಳಗಾವಿ ಈ ಎಲ್ಲ ಸೆಂಟರ್ಸ್ ಇದೆ, ಹೌದಾ. ಮಹಾರಾಷ್ಟ್ರ ಅಂತ ಬಂದಾಗ ನಿಮ್ಗೆ ಮಹಾರಾಷ್ಟ್ರ ಕೂಡ ಹತ್ರ ಆಗತ್ತೆ, ಬಾರ್ಡರ್ ಅಲ್ಲಿ ಇದ್ದೀರಾ ಅಂದ್ರೆ ಆ ರೀತಿ, ಅಥವಾ ನೀವು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಸ್ಟೇ ಆಗ್ತಾ ಇದ್ದೀರಾ, ಸೊ ಎನಿ ಸ್ಟೇಟ್ ಯು ಕ್ಯಾನ್, ಎನಿ ಸೆಂಟರ್ ಯು ಕ್ಯಾನ್ ಟೇಕ್, ಓಕೆನಾ. ಯಾವ್ದು ಸೆಂಟರ್ ನ ನೀವು ಅಪ್ಲೈ ಮಾಡಬಹುದು. ಸೊ ನಿಮಗೆ ಯಾವ್ದು ಹತ್ರ ಆಗುತ್ತೆ ನೋಡ್ಕೊಂಡು ಹಾಕಿ, ಯಾಕಂದ್ರೆ ನೀವು ಬೇರೆ ಕಡೆ ಇದ್ದೀರಾ, ಕರ್ನಾಟಕಕ್ಕೆ ಬರೋಕೆ ಕಷ್ಟ ಆಗತ್ತಂದ್ರೆ ಎಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಟ್ ದಟ್ ಪ್ಲೇಸ್ ಯು ಕ್ಯಾನ್ ಅಪ್ಲೈ, ಓಕೆನಾ. ದೆನ್ ಮುಂದೆ ಹೋಗಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ಲಿಸ್ಟ್ ಆಫ್ ದ ಸಬ್ಜೆಕ್ಟ್ ಅಟ್ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಂಡ್ ದೇರ್ ಕೋರ್ಸ್, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಇರುವಂತಹ ಎಕ್ಸಾಮ್ಸ್, ಬೇರೆ ಬೇರೆ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಇರುವಂತಹ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇವೆಲ್ಲ ಪೋಸ್ಟ್ ಗ್ರಾಜುಯೇಷನ್ಸ್ ಆಯ್ತು. ಫಾರ್ ಎಕ್ಸಾಂಪಲ್ ಮಾಸ್ಟರ್ ಆಫ್ ಲಾ LLM ಅಂತ ಇದೆ. ಅದೇ ರೀತಿ ನಮ್ಮ ಕಾಮರ್ಸ್ ಅಲ್ಲಿ ಒಂದು ಬರುತ್ತೆ, ಏನ್ ಹೇಳಿ, CA CS ICWA ಆಗಿರೋರು, ಓಕೆನಾ. CA CS ICWA ಆಗಿರೋರು ಕೋಡ್ 35 ಅಂತ, ಓಕೆನಾ. CA CS ICWA ಆಗಿರೋರು ಕೂಡ ಅಪ್ಲಿಕೇಬಲ್ ಆಗ್ತಾರೆ, ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ದಟ್ ಈಸ್ ಕೋಡ್ 35, ಓಕೆನಾ. ಇದನ್ನ ಎಷ್ಟು ನಂಬರ್ ಪೇಜ್ ಕೊಟ್ಟಿದ್ದಾರೆ ನೋಡಿ, 62. ಒಬ್ರು ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಕೂಡ ಕೇಳಿದ್ರು, CA CS ICWA ಆಗಿರೋರು ಎಲಿಜಿಬಲ್ ಮ್ಯಾಮ್. ಎಸ್, ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಎಕ್ಸಾಮ್ ಅಂತ ಅವರು ಕೂಡ ಎಲಿಜಿಬಲ್ ಆಗ್ತಾರೆ, 35 ಅಂತ, ಓಕೆನಾ. ಕೋಡ್ 35 ಆಗುತ್ತೆ. ಸೊ ಈ ರೀತಿ ನಿಮಗೆ ಎಲ್ಲವೂ ಗೊತ್ತಿರಬೇಕು. ಸೊ ಬಿಫೋರ್ ಫಿಲ್ಲಿಂಗ್ ದ ಫಾರ್ಮ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಜೊತೆಗೆ, ಓಕೆನಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಆಗಿರಬಹುದು, ಅದೇ ರೀತಿ ಇಕ್ವಿವೆಲೆಂಟ್ ಕೋರ್ಸ್ ಇದ್ರೆ ಅದರ ಕೋಡ್ ಆಗಿರಬಹುದು, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನೀವು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಇಂಟರ್ನೆಟ್ ಕೆಫೆಯಲ್ಲಿ, ಅವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇಲ್ಲ ಅಂದ್ರೆ ನೀವೇ ಒಂದ್ ಕಡೆ ಎಲ್ಲ ಇನ್ಫಾರ್ಮೇಶನ್ ನೋಟ್ ಡೌನ್ ಮಾಡ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಫಿಲ್ ಮಾಡಿ. ಪ್ಲೀಸ್ ಡೋಂಟ್ ಮೇಕ್ ಎನಿ ಮಿಸ್ಟೇಕ್. ಯಾವುದೇ ರೀತಿಯ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. 1 ಬಿಟ್ಟು 10 ಸಲ ನೋಡ್ಕೊಂಡು ವೆರಿಫೈ ಮಾಡಿನೇ ಅಪ್ಲೈ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಹ್ಯಾವ್ ಎನಿ ಟೈಪ್ ಆಫ್ ಡೌಟ್ ಆರ್ ಎನಿ ಕ್ವರೀಸ್, ಯು ಕ್ಯಾನ್ ಮೆಸೇಜ್ ಇನ್, ಯು ಕ್ಯಾನ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್, ಓಕೆನಾ. ಅಥವಾ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅದೇ ರೀತಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ತುಂಬಾ ಜನ ವಿಡಿಯೋಸ್ ಅನ್ನ ನೋಡ್ತೀರಾ, ವ್ಯೂಸ್ ಬರ್ತಾ ಇದೆ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಅಂದ್ರೆ ನೆಕ್ಸ್ಟ್ ಬರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಯಾವುದೇ ರೀತಿಯ ವಿಡಿಯೋ ಮಿಸ್ ಆಗೋದಿಲ್ಲ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.